ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನಕ್ಕೆ ಹೆಸರುಕಾಳು ಮತ್ತು ಹೀರೆಕಾಯಿನ ಬಳಸಿ ಬಸ್ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕೆಜಿ ಆಗೋಷ್ಟು ಎಳೆದಾಗಿರುವಂತಹ ಹೀರೆಕಾಯಿನ ತಗೊಂಡಿದ್ದೀನಿ. ಈಗ ಇದರಲ್ಲಿರುವಂತಹ ಸಿಪ್ಪೆನ ಲೈಟಾಗಿ ತೆಗೆದು ನಾವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಬಲ್ತಿದ್ರೆ ಇದರಲ್ಲಿರುವಂತಹ ಬೀಜನ ತೆಗಿಬೇಕಾಗುತ್ತೆ. ನಾನಿಲ್ಲಿ ಎಳೆದಾಗಿ ಇರುವಂತಹ ಹೀರೆಕಾಯಿನ ತಗೊಂಡಿರೋದ್ರಿಂದ ತಿರುಳು ಹಾಗೆಯೇ ಬೀಜ ಏನನ್ನು ಸಹ ತೆಗಿತಾ ಇಲ್ಲ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಈ ಹೀರೆಕಾಯಿನೆಲ್ಲ ಚೆನ್ನಾಗಿ ಮತ್ತೆ ಒಂದ್ಸರಿ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಟು ಫಸ್ಟು ಒಂದು ಕುಕ್ಕರ್ಗೆ ನಾನು 1 ಕಪ್ಪು ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲಿ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪು ತೊಗರಿ ಬೇಳೆನ ಹಾಕ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಬರ್ತೀನಿ. ನಾವು ಬರೀ ಹೆಸರು ಕಾಳಲ್ಲೂ ಮಾಡ್ಬೋದು ಅಥವಾ ಬರೀ ತೊಗರಿ ಬೇಳೆಯಲ್ಲೂ ಮಾಡ್ಬೋದು. ನಾನಿಲ್ಲಿ ಎರಡನ್ನೂ ಸಹ ಬಳಸಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 2 ಸರಿ ತೊಳ್ಕೊಂಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಹಾಗೆಯೇ 2 ಟೊಮೆಟೊ ಹಣ್ಣನ್ನು ಸೇರಿಸಿದ್ದೀನಿ. ಈಗ ಇದಕ್ಕೆ ಇವಿಷ್ಟು ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಬೇಯಿಸಿರುವಂತಹ ನೀರಲ್ಲೇ ಬಸ್ಸಾರು ಮಾಡೋದ್ರಿಂದ ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿರಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು 1 ವಿಷಲ್ ಅಷ್ಟನ್ನೇ ಕೂಗಿಸ್ಕೊಳ್ಬೇಕು. 2-3 ಎಲ್ಲ ಕೂಗಿಸೋದಕ್ಕೆ ಹೋಗಬಾರ್ದು, ಯಾಕಂದರೆ ಮೆತ್ತಗಾಗ್ಬಿಡುತ್ತೆ. 1 ವಿಷಿಲ್ ಬಂದಾದಮೇಲೆ ಸ್ಟವ್ ಆಫ್ ಮಾಡಿ ಒಂದು 30 ಸೆಕೆಂಡ್ ಆದಮೇಲೆ ಓಪನ್ ಮಾಡಬೇಕು. ತಕ್ಷಣ ಎಲ್ಲ ಓಪನ್ ಮಾಡಬೇಡಿ. ಹಾಗೆಯೇ ಅದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೂ ಸಹ ಬಿಡಬಾರ್ದು. ಕೂಲ್ ಆಗೋಕ್ಕೆ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ಬೆಂದಿರಬೇಕು. ತುಂಬ ನುಣ್ಣಗೂ ಆಗಿಲ್ಲ, ಹಾಗೆ ತುಂಬ ಗಟ್ಟಿಯಾಗೂ ಇಲ್ಲ, ಚೆನ್ನಾಗಿ ಬೆಂದಿದೆ ಹದವಾಗಿ ನೋಡಿ. ಈ ರೀತಿಯಾಗಿ ಹೋಲ್ಸಿರುವಂತಹ ಪಾತ್ರೆಗೆ ಹಾಕ್ಕೊಂಡು ನಾವು ಇದರಲ್ಲಿ ಇರುವಂತಹ ನೀರನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 5-6 ಜನಕ್ಕಾಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈಗ ಬೇಯಿಸಿರುವಂತಹ ಟೊಮೆಟೊ ಹಾಗೆಯೇ ಸ್ವಲ್ಪ ಹೆಸರು ಕಾಳು, ತೊಗರಿಬೇಳೆ, ಒಂದು ಸ್ವಲ್ಪ ಹೀರೆಕಾಯಿ ಇದ್ದರೂ ಪರವಾಗಿಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೋಸ್ಕರ ಈ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಬಟ್ಲಲ್ಲಿರುವಂಥದ್ದು ಪಲ್ಯಕ್ಕೋಸ್ಕರ. ಹಾಗೆ ಈ ಬೇಯಿಸ್ಕೊಂಡಿರುವಂತಹ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು, ಹಾಗೆಯೇ ಇಟ್ಕೊಳ್ಬೇಕು. ಇಲ್ಲಿ ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೋಸ್ಕರ ಬೇಯಿಸಿರುವಂತಹ ಟೊಮೆಟೊ ಹಾಗೆಯೇ ಹೆಸರುಕಾಳು ತೊಗರಿಬೇಳೆನ ತೆಗೆದಿಟ್ಕೊಂಡಿದ್ರಲ್ಲ, ಅದು ಬಿಸಿ ತಣ್ಣಗಾಗ್ಬಿಡ್ತಾ ಇದ್ದೀನಿ. ತಣ್ಣಗಾಗೋಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಹಾಗೆಯೇ 1 ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನಾನು ಫಸ್ಟನ್ನೇ ತೆಗೆದಿಟ್ಕೊಂಡಿದ್ರಲ್ಲ ಟೊಮೆಟೊ ಹಾಗೆ ಹೆಸರು ಕಾಳು, ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ರಲ್ಲ, ಆ ಈರುಳ್ಳಿ ಬೆಳ್ಳುಳ್ಳಿನ ಈಗ ಇದಕ್ಕೆ ಸೇರಿಸಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ 1-2 ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿ ಹಾಗೆ 1.5 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ 1 ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಇವಿಷ್ಟು ಬೇಯಿಸ್ಕೊಂಡಿದ್ರಲ್ಲ, ಆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಬೇರೆ ನೀರೆಲ್ಲ ಸೇರಿಸೋದಕ್ಕೆ ಹೋಗಬೇಡಿ. ಬಸ್ಸಾರು ಮಾಡೋದಕ್ಕೆ ಯಾವಾಗಲೂ ಸಹ ಸೊಪ್ಪು ಅಥವಾ ತರಕಾರಿ ಏನರಲ್ಲಿ ನಾವು ಬಸ್ಸಾರು ಮಾಡ್ತಿರಲ್ಲ, ಆ ಬೇಯಿಸಿರುವಂತಹ ನೀರಲ್ಲೇ ನಾವು ಮಾಡ್ಕೊಳ್ಬೇಕು. ಫಸ್ಟೇ ನಾವು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ರಲ್ಲ, ಅದೇ ಕುಕ್ಕರ್ಗೆ ರುಬ್ಕೊಂಡಿರುವಂಥ ಮಸಾಲ ಹಾಕ್ಕೊಂಡಿದ್ದೀನಿ. ಆನಂತರ ಮಿಕ್ಸಿ ಜಾರ್ಗೆ ತರಕಾರಿ ಬೇಯಿಸ್ಕೊಂಡಿದ್ರಲ್ಲ ನೀರು, ಆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಉಳಿದಿರುವಂತಹ ತರಕಾರಿ ಬೇಯಿಸಿರುವಂತಹ ನೀರನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸ್ಕೊಂಡು ನಾವು ಕುದಿಸ್ಕೊಳ್ಬೋದು. ಉಪ್ಪು ಖಾರ ಎಲ್ಲವೂ ಸಹ ಕರೆಕ್ಟಾಗಿ ಈಗ ಇದೆ. ಇದನ್ನು ಸ್ಟವ್ ಮೇಲೆ ಇಟ್ಟು ನಾನು ಚೆನ್ನಾಗಿ ಒಂದು 3-4 ನಿಮಿಷ ಕುದಿಸ್ಕೊಳ್ತೀನಿ ನೋಡಿ. ಈಗ ಚೆನ್ನಾಗಿ ಸಾರು ಕುದೀತಾ ಇದೆ. ಉಪ್ಪು ಹುಳಿ ಖಾರ ಎಲ್ಲವೂ ಸಹ ಹದವಾಗಿ ಪರ್ಫೆಕ್ಟಾಗಿ ಇದೆ. ಈಗ ಬಸ್ಸಾರು ರೆಡಿಯಾಗಿದೆ. ಪಕ್ಕಕ್ಕಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡಿದಾದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ನಾವು ಫಸ್ಟನ್ನೇ ಮಾಡಿ ಎತ್ತಿಟ್ಕೊಂಡಿದ್ರಲ್ಲ ಬಸ್ಸಾರು, ಆ ಬಸ್ಸಾರನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ರಾಗಿ ಮುದ್ದೆ ಜೊತೆಗೆ ಈ ಬಸ್ಸಾರು ಸೂಪರ್ ಕಾಂಬಿನೇಷನ್. ಯಾವತ್ತೂ ತಿಂದಿಲ್ಲ ಬಸ್ಸಾರು ಅನ್ನೋರು ಒಂದ್ಸಲಿ ನೀವು ಟ್ರೈ ಮಾಡಿ. ರಾಗಿ ಮುದ್ದೆ ಜೊತೆಗೆ ತುಂಬ ಇಷ್ಟಪಡ್ತೀರಾ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈಗ ಸಾರನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಮತ್ತೆ ಬಾಣಲಿ ಬಿಸಿಗಿಟ್ಟು ಅದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ರಿಂದ 3 ಒಣಮೆಣಸಿನಕಾಯನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಸಹ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ ನಾವು ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ ಈಗ ನಾವು ಫಸ್ಟೇ ಏನು ಪಲ್ಯಕ್ಕಂತ ಎತ್ತಿಟ್ಕೊಂಡಿದ್ರಲ್ಲ ಬೇಯಿಸಿರುವಂತಹ ಹೀರೆಕಾಯಿ ಹಾಗೆ ಹೆಸರು ಕಾಳು, ಈಗ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಇದರಲ್ಲಿರುವಂತಹ ನೀರಿನಂಶ ಏನಾದರೂ ಉಳಿತು ಅಂದರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಇಂಗುತ್ತೆ ಅಂತ. ಈಗ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಹೀರೆಕಾಯಿ ಮತ್ತು ಹೆಸರು ಕಾಳನ್ನು ಬಳಸಿ ಬಸ್ಸಾರು ಯಾವ ರೀತಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.